ಮೇಡಮ್ ಸವಾಲ್ ಟಿವಿಗೆ ಸ್ವಾಗತ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಕಾಂಗ್ರೆಸ್ ವತಿಯಿಂದ ನಿಮಗೆ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸಹಕಾರ ಮಹಿಳಾ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಮೊದಲನೇದಾಗಿ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ನೆನೆಸುತ್ತಾ ವಂದನೆ ತಿಳಿಸುತ್ತಾ ಮತ್ತೆ ಶಿವಕುಮಾರ್ ಸರ್ ಅವರಿಗೆ ನಮಸ್ಕರಿಸುತ್ತಾ, ಏನು ಇವತ್ತು ಮಹಿಳಾ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ಸಹಕಾರ ವಿಭಾಗಕ್ಕೆ ನನಗೆ ಒಂದು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ಸರ್. ಏನು ಅಂತಂದರೆ ಸಹಕಾರ ಸಮಿತಿ ಅಂತ ಏನು ನಮ್ಮ ವಿಜಯ್ ಕುಮಾರ್ ಸರ್ ಅವರು, ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರಿಗೆ ಒಂದು ಮನಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ನಮ್ಮ ಕಾಂಗ್ರೆಸ್ ಸಮಿತಿಯ ಒಂದು ಸಹಕಾರ ವಿಭಾಗವನ್ನು ಮಾಡಿ ಅದರಲ್ಲಿ ಕೆಲವೊಂದು ಮುಂಜಾಗ್ರತೆಯಾಗಿ ಒಂದೆರಡು ಮೀಟಿಂಗನ್ನು ಮಾಡಿ ಮಹಿಳೆಯರನ್ನ ಸೇರಿಸಿ ಅಲ್ಲಿ ಯಾರು ಎಲೆಮರೆಕಾಯಾಗಿ ಮಹಿಳೆಯರಿದ್ರು, ಇಲ್ಲ ಸಂಘಟನೆಯಲ್ಲಿ ಇರ್ಬೋದು, ಬೇರೆ ಯಾವುದೇ ಒಂದು ಪಾರ್ಟಿಯಲ್ಲಿ ಇರ್ಬೋದು, ಅವ್ರಿಗೆಲ್ಲನೂ ಒಂದು ಅವಕಾಶ ಸಿಗಲಿ ಅಂತೇಳಿ. ಯಾಕೆ ಅಂತಂದರೆ ಕೆಲವೊಂದು ಈಗ ಡಾಕ್ಟರ್ ಅಂಬೇಡ್ಕರ್ ಹೇಳೋ ಹಾಗೆ ಸಮಾನತೆ ಅಂತ ಹೇಳ್ತಾರೆ ಸರ್. ಸಮಾನತೆ ಎಲ್ಲಿದೆ ಸರ್? ಸಮಾನತೆ ಯಾಕೆ ಅಂತಂದರೆ ನಮ್ಮ ಒಂದು ಅಂಬೇಡ್ಕರ್ ಅವರು ನಮಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ. ಆದರೂ ಕೊಟ್ಟಿದ್ರು ಕೂಡ ಸಮಾನತೆ ಇಲ್ಲ. ಆದರೆ ಬಾಯಲ್ಲಿ ಹೇಳೋದಿಕ್ಕೆ ಸುಲಭ, ಆದರೆ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ಅವರು ಬಾಯಲ್ಲಿ ಹೇಳ್ತಾ ಇರ್ತಾರೆ ಅಷ್ಟೇ, ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅದನ್ನೇ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಯಾವ ರೀತಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತಂದರೆ, ಸಮಾನತೆ ಅಂದರೆ 50% ಮೀಸಲಾತಿ ಎಲ್ಲ ಒಂದು ಜೆಪಿ ಎಲೆಕ್ಷನ್ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಕೇಂದ್ರ ಸಭೆ ಆಗಿರ್ಬೋದು, ಎಲ್ಲದಲ್ಲೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಬರಲೇಬೇಕು ಅಂತ ಹೇಳ್ತಾರೆ. ಆದರೆ ನಾವು ಒಂದು ಮೆಟ್ಲೆ ಹತ್ತೇ ಇಲ್ಲ ಅಂತಂದರೆ ಎಷ್ಟು ಮೆಟ್ಲನ್ನ ಹತ್ತಕ್ಕೆ ಸಾಧ್ಯ ಆಗುತ್ತೆ ಸರ್? ನಮಗೇನು ಗೊತ್ತೇ ಇಲ್ಲ. ಅಂಥ ಮಹಿಳೆಯರನ್ನ ಹೊರಗಡೆ ತಂದು ಅವರು ಈ ಸಹಕಾರ ಒಂದು ವಿಭಾಗವನ್ನು ಮಾಡಿ ಅದರಲ್ಲಿ ಒಂದಷ್ಟು 500 ಜನಗಳನ್ನ ಅವರು ಸೇರಿಸ್ಕೊಂಡು ಅವರು ಇವಾಗ ಸಹಕಾರ ವಿಭಾಗಕ್ಕೆ ಮಹಿಳಾ ಅಧ್ಯಕ್ಷರುಗಳು ಮತ್ತೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರುಗಳನ್ನ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಮುಂದಕ್ಕೆ ತರಬೇಕು ಅಂತ ಒಂದು ಧ್ಯೇಯವನ್ನು ಗುರಿಯನ್ನು ಅವ್ರು ಇಟ್ಕೊಂಡಿದ್ದಾರೆ ಸರ್. ನಮ್ಮ ಒಂದು ಕಾಂಗ್ರೆಸ್ ಸಮಿತಿಗೆ ಡಾಕ್ಟರ್ ಸಿದ್ದಯ್ಯ ಸರ್ ಅವರು, ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಸಿದ್ದಯ್ಯ ಅವ್ರನ್ನ ಗುರುತಿಸಿ ನೀವು ಕೂಡ ಸಹಕಾರ ವಿಭಾಗಕ್ಕೆ ನೀವು ಅಧ್ಯಕ್ಷರಾಗಿ ಅಂತೇಳಿ ಅವರು ಒಂದು ಅಧ್ಯಕ್ಷತೆನ ತಗೊಂಡು ನಮ್ಮನ್ನೆಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮ ಸಿದ್ದಯ್ಯ ಸರ್ ಅವರು ಒಂದು ಮಹಿಳೆಯರನ್ನು ಕೂಡ ಹೊರಗಡೆ ತಂದು ಅವರ ಒಂದು ಅವ್ರಿಗೊಂದು ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಅವರಲ್ಲಿ ಅಷ್ಟು ಒಂದು ಮನೋಭಾವ ಇದೆ ಅಂತಂದರೆ ಎಲ್ಲ ಒಂದು ಮಹಿಳೆಯರು ಕೂಡ ಎಲ್ಲ ಜಾತಿ ಧರ್ಮ ಭೇದನ ಬಿಟ್ಟು ಅವರು ಎಲ್ಲ ಒಂದು ಇಡೀ 16 ಬ್ಲಾಕ್ ಅಧ್ಯಕ್ಷರುಗಳನ್ನ ಮಾಡಿ ಅವ್ರಿಗೂ ಕೂಡ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಕೆಲವೊಂದು ಮಹಿಳೆಯರಿಗೆ ಆ ಮೀಟಿಂಗಲ್ಲಿ ಮಾತಾಡೋಕ್ಕೆ ಬರಲ್ಲ, ಆದರೂ ಕೂಡ ಅವರು ಒಂದು ಮಾತಾಡಲೇಬೇಕು, ನಮಗೆ ಇಷ್ಟು ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಮಾತಾಡೋದನ್ನ ಕಲ್ತ್ಕೊಂಡು ಇವಾಗ ಒಂದು ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ಕೂಡ ಬರ್ತಾ ಇದ್ದಾರೆ. ಅಂಥ ಹೆಣ್ಮಕ್ಳನ್ನ ಗುರುತಿಸೋರಲ್ಲ, ನಾವು ಕೂಡ ಒಂದು ಹೆಜ್ಜೆ ಮುಂದಿಟ್ಟು ಅವರ ಒಂದು ಅವಕಾಶಗಳು ಕೊಟ್ಟಿರೋದನ್ನ ನಾವು ಕೂಡ ದುರುಪಯೋಗ ಮಾಡ್ಕೋಬಾರ್ದು. ಕೆಲವೊಂದು ಹೆಣ್ಮಕ್ಳುಗಳು ಕೂಡ ಏನು ಒಂದು 500 ಜನ ಇವಾಗ ನಾವು ಒಂದು ಅಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಎಲ್ಲಾನು ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಎಲ್ಲರೂ ತಗೊಂಡಿದ್ರು ಕೂಡ ನಾವು ತಗೊಂಡು ಸರ್ಟಿಫಿಕೇಟ್ ತಗೊಂಡು ಮನೆಯಲ್ಲೇ ಕೂತಿರೋಂಥ ಅವಶ್ಯಕತೆ ನಾವು ಮಾಡಬಾರ್ದು. ನಾವು ಕೂಡ ಅದನ್ನ ಕಾರ್ಯರೂಪಕ್ಕೆ ತಗೊಬರ್ಬೇಕು. ಮುಂದಿನ ದಿನಗಳಲ್ಲಿ ಸರ್ ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಸಿದ್ದಯ್ಯ ಸರ್ ಆಗಿರ್ಬೋದು, ನಮ್ಮ ಮಹಿಳಾ ಅಧ್ಯಕ್ಷರು ಕೂಡ ಕುಮಾರ್ ಗೌಡ ಅವರು ಏನು ಅವರ ಅಧ್ಯಕ್ಷತೆ ಮೇರೆಗೆ ಅವರ ಒಂದು ನಮ್ಮ ಏನು ನಮಗೆ ಮುಂದಕ್ಕೆ ಅವರು ಈ ಥರ ಮಾಡಿ ಎಲ್ಲರೂ ಸೇರಿಕೊಂಡು ಕೆಲಸಗಳು ಮಾಡೋಣ ಅನ್ನೋ ಒಂದು ಮೀಟಿಂಗ್ ಕರೆದು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್.